ಸೊ ಆರ್ಡ್ರ್ ಬಿತ್ತು, ಮೊದಲನೇ ಆರ್ಡ್ರು. ಸೊ ಪಿಕಪ್ ಬಂದುಬಿಟ್ಟು ನೋಡ್ತಿರ್ಬೋದು ದಾವಣಗೆರೆ ಬೆಣ್ಣೆ ದೋಸೆ. ನೋಡೋಣ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ. ಸೊ ಇಲ್ಲಿಂದ ಬಂದು ಬರೀ 450 ಮೀಟ್ರ್ ಇದೆ. ಬನ್ನಿ ಹೋಗೋಣ, ಪಿಕಪ್ ಮಾಡ್ಕೊಂಬರೋಣ. ಮೊದಲನೇ ಆರ್ಡ್ರ್ ಬಿದ್ದಿದೆ, ದಾವಣಗೆರೆ ಬೆಣ್ಣೆ ದೋಸೆ. ಸೊ ರೀಚ್ ಆಗಿದ್ದೀನಿ. ಸೊ ಇಲ್ಲಿ ಪಿಕಪ್ ಮಾಡಿಕೊಂಡು ಮತ್ತು ಡೆಲಿವರಿ ಕೊಡಬೇಕು. ಪಿಕ್ ಆಗಿದೆ. ಕಸ್ಟಮರ್ ಬಂದುಬಿಟ್ಟು ಅಮೃತಹಳ್ಳಿ ಜಕ್ಕೂರು. ಬನ್ನಿ ಹೋಗೋಣ, ಅಮೃತಹಳ್ಳಿ ಜಕ್ಕೂರು. ಸೊ ಇಲ್ಲಿಂದ 5.4 ಕಿಲೋಮೀಟ್ರ್ ಇದೆ ಗುರು. ಹಂಗಾಸು ಹೋಗೋದಕ್ಕೆ ಹಿಂಗಾಸು ಹೋಗ್ಬೋದಲ್ಲ. ಈ ಸಮ್ಟೈಮ್ಸ್ ಈ ಗೂಗಲ್ ಅಮ್ಮ ಮಾಡೋ ಕೆಲಸಗಳು ನೋಡಿ. 5.3 100 ಮೀಟರ್ ಸೇವ್ ಆಯ್ತು ನನಗೆ. ಪೆಟ್ರೋಲ್ ಉಳಿಸ್ದಂಗೆ ಆಯ್ತು ನಾನು. ಸೊ ನೈಟಿನ ಝೊಮ್ಯಾಟೊ ಪಯಣ ನನ್ನ ಜೊತೆ ನೀವು ಸಹ ನನ್ನ ಜೊತೆ ಸೇರ್ಕೊಳ್ಳಿ. ಐ ಮೀನ್ ನೀವು ಡೆಲಿವರಿ ಕೊಡಿ ಅಂತ ಹೇಳ್ತಾ ಇಲ್ಲ, ನನ್ನ ಡೆಲಿವರಿ ಎಕ್ಸ್ಪೀರಿಯೆನ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಪ್ರಯತ್ನಕ್ಕೆ ಇದೇ ಇರಬೇಕು. ಇಲ್ಲಿರೋದೇ ಇದೊಂದು ಮನೆ. ಓಕೆ, ಸೊ ಫಸ್ಟ್ ಫ್ಲೋರ್ ಅಂತೆ. ಬನ್ನಿ, ಫಸ್ಟ್ ಫ್ಲೋರ್ ಹೆಂಗೆ ಹೋಗೋದು? ಓಕೆ, ಇಲ್ಲೇ ಇದೆ. ಓಕೆ, ಹೆಂಗರು ಇದು ಇಷ್ಟು ಕತ್ಲಿದೆ. ಬಿಡಿ, ಒಂದೇ ಫ್ಲೋರಲ್ಲಿ ಹತ್ಕೊಂಡೆ ಹೋಗ್ಬಿಡೋಣ. ಥ್ಯಾಂಕ್ ಯು ಮೇಡಮ್. ಎಷ್ಟು ಸಿಕ್ಕಿದೆ ಅರ್ನಿಂಗು? ವಾವ್, 68 ರೂಪಾಯಿ. ಮೊದಲನೇ ಆರ್ಡ್ರಲ್ಲಿ 68 ರೂಪಾಯಿ ಸಿಕ್ಕಿದೆ. ಓಹ್, ಮತ್ತೊಂದು ಆರ್ಡ್ರು. ಸೊ ಎರಡನೇ ಆರ್ಡ್ರು ಬಂದು ಪಿಕಪ್ ಬಂದು ಕಾಂತಿ ಸ್ವೀಟ್ಸ್. ಓಕೆ, ಅಮೃತಹಳ್ಳಿ ಮೇನ್ ರೋಡ್. ಸೊ ಬನ್ನಿ, ಎರಡನೇ ಆರ್ಡ್ರು ಪಿಕ್ ಮಾಡ್ಕೊಂಬರೋಕೆ ಹೋಗೋಣ. ಕ್ಯಾಮ್ರಾ ನೋಡಿದ ತಕ್ಷಣ ನಮ್ಮ ಜನ ಒಂದು ಸೆಕೆಂಡು ಒಂದು ಆ ವ್ಯೂ, ಅವರು ಫೇಸ್ ರಿಯಾಕ್ಷನ್ ಏನಿದೆ ಅದೊಂದು ಸೆಕೆಂಡ್ ಚೇಂಜ್ ಮಾಡ್ಕೊಂಬಿಡ್ತಾರೆ ಗುರು. ಯಾರಿಗೂ ಇವನು ಝೊಮ್ಯಾಟೊ ಮಾಡ್ಕೊಂಡು ಕ್ಯಾಮ್ರಾ ಎಲ್ಲ ಹಾಕೊಂಡು ಝೊಮ್ಯಾಟೊ ಮಾಡ್ತಾ ಇದ್ದಾನಲ್ಲ ಅಂತ. ಏನು ತಪ್ಪಿದೆ ಗುರು? ನಾವೇನು ಕಳ್ತನ ಮಾಡ್ತಾಯಿದ್ದೀವ, ದೊರಡೆ ಮಾಡ್ತಾಯಿದ್ದೀವ, ಮೋಸ ಮಾಡ್ತಾಯಿದ್ದೀವ? ಏನಿಲ್ವಲ್ಲ, ಬದುಕೋದಕ್ಕೆ ಒಂದು ದಾರಿ. ಕಷ್ಟಪಟ್ಟು ದುಡ್ಡು ತಿಂತಾ ಇದ್ದೀವಿ ಗುರು. ಕಳ್ತನ ಮಾಡ್ತಾಯಿಲ್ಲ, ಒಬ್ರಿಗೆ ಮೋಸ ಮಾಡ್ತಾಯಿಲ್ಲ. ಏನಂತೀಯ ಗುರು? ಅಣ್ಣ ನಡಿಯ ನಾವು. ಸೊ ಅದರಿಂದ ಯಾವತ್ತೇ ಆಗಲಿ ನಿಯತ್ತಿಂದ ಬದುಕಬೇಕಾದ್ರೆ ಯಾವುದೇ ಕಾರಣಕ್ಕೂ ಯಾರಿಗೂ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಪ್ರಯತ್ನ ನಾವು ಖಂಡಿತವಾಗ್ಲೂ ಮಾಡಬೇಕು. ಜೀವನದಲ್ಲಿ ಯಶಸ್ಸು ಸಿಗೋವರೆಗೂ ನಮ್ಮ ಪ್ರಯತ್ನ ನಾವು ಯಾವತ್ತೂ ಬಿಡಬಾರ್ದು ಅಂತ ಹೇಳ್ತಾ. ಸೊ ಇನ್ನೊಂದು 70 ಮೀಟ್ರ್ ಇದೆ. ಐ ಥಿಂಕ್ ಇಲ್ಲೇ ಎಲ್ಲೋ ಲೆಫ್ಟ್ ಸೈಡಲ್ಲೇ ಇದೆ. ಓಕೆ, ಸೊ ರೀಚ್ ಆದೆ ಅಂದ್ಕೊತೀನಿ. ಏನು ಹೆಸರು ಅದು? ಹೆಸರು ಮರ್ತೋಗ್ಬಿಟ್ನಲ್ಲ ನಾನು. ಓ, ಕಾಂತಿ ಸ್ವೀಟ್ಸಾ? ಯಾವ್ದು ಬಂದಿದೆ ಇದು? ಎಸ್, ಕಾಂತಿ ಸ್ವೀಟ್ಸೇ. ಸೊ ಬನ್ನಿ, ಕಾಂತಿ ಸ್ವೀಟ್ಸ್ ಹತ್ರ ಹೋಗಿ ಪಿಕಪ್ ಮಾಡಿಕೊಂಡು. ಸೊ ರೀಚ್ ಆಗಿದ್ದೀನಿ. ಪಿಕ್ ಮಾಡಿದ್ದಾಯಿತು. ಲೊಕೇಶನ್ ಬಂದು ಎಷ್ಟು ಕಿಲೋಮೀಟ್ರ್ ಇದೆ ಇಲ್ಲಿಂದ? 3.4 ಕಿಲೋಮೀಟರ್. ಬನ್ನಿ ಹೋಗೋಣ. ಸೊ ಎರಡನೇ ಡ್ರಾಪು ಬಂದು ಸೊ ಸ್ಟ್ರೈಟ್ ಹೋಗ್ಬೇಕಾ? ಹೆಂಗೆ ಹೋಗೋದು? ಓಕೆ, ಹಿಂಗಿದೆಯಾ? ಸೊ ಹಿಂಗೆ ಹೋದ್ರೆ 4.4. ಬೇಡ, ನಾವು ಹೀಗೆ ಹೋಗೋಣ. 4.4 ಅವನು ಹೋಗ್ತಾನೆ. 3.8 ಇದೆ, ಕಮ್ಮಿ ಇದೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಸೊ 3.8 ಕಿಲೋಮೀಟ್ರ್ ಇದೆ ಗುರು ಇಲ್ಲಿಂದ. ಇದೇನು ಗುರು ಗೂಗಲ್ ಹಿಂಗೆ ತೋರಿಸ್ತಾ ಇತ್ತು? ಹಾಂ, ಸೊ ಇಲ್ಲಿಂದ 3.7. ಇದೇ ಬೆಸ್ಟ್ ಅಲ್ವಾ? ಸುಮ್ಮನೆ ಅಲ್ಲ ಹೋಗಿ ಒದ್ದಾಡ್ಕೊಂಡು ಬರೋದ್ಕಿಂತ. ಏನು ಗುರು, ನಮ್ಮ ಬೆಂಗಳೂರಲ್ಲಿ ಸಣ್ಣ ಪುಟ್ಟ ಸಂದಿಗೊಂದಿ ರೋಡ್ಗಳೆಲ್ಲ ನಮ್ಗೊಂಥರ ಅಡ್ವೆಂಚರಸ್ ಥರ ಆಗ್ಬಿಟ್ಟಿದೆ ಗುರು. ಏನು ಸೈಕು ಗುರು, ಟ್ರಾಫಿಕ್ಕು. ಸೊ ಆರ್ಡ್ರ್ ಪಿಕ್ ಮಾಡಿದ್ದಾಯಿತು. ಇದು ನನ್ನ ಎರಡನೇ ಆರ್ಡ್ರು. ಓ ಶಿಟ್,
ಸೊ ಟೋಟಲ್ಲು 11 ಗಂಟೆವರೆಗೂ 7 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ ಐ ಥಿಂಕ್ ಇನ್ಸೆಂಟಿವ್ ಏನೋ ಇದೆ. ಸೊ 7 ಆರ್ಡ್ರ್ ಕಂಪ್ಲೀಟ್ ಮಾಡಬೇಕು. ಸೊ 7 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ ಐ ಥಿಂಕ್ ಸೊ ₹175 ಎಕ್ಸ್ಟ್ರಾ ಇನ್ಸೆಂಟಿವ್ ಬರುತ್ತೆ. ಸೊ ಒಂದು ದಿನಕ್ಕೆ ನಮ್ಮ ಒಂದು ಏನಿದೆ ಅರ್ನಿಂಗ್ಸ್ ಅನ್ನೋದು ಅದು ಆ್ಯಡ್ ಆಗುತ್ತಂತೆ. ಸೊ ₹175 ಪ್ಲಸ್ಸು ನಾನು ಏನು 7 ಆರ್ಡ್ರಲ್ಲಿ ಏನು ಕೊಟ್ಟು ಏನು ಅರ್ನಿಂಗ್ ಆಗಿರುತ್ತೆ ಆ ಅಮೌಂಟು ಪ್ಲಸ್ ಆ ಇನ್ಸೆಂಟಿವ್ ಏನು ಅಮೌಂಟ್ ಕೊಡ್ತಾರೆ ಅದು ಸೇರಿಸಿ ಆ ದಿನದ ಟೋಟಲ್ ಅರ್ನಿಂಗು. ಅಂದರೆ ನಾನು ಮಾಡ್ತಿರೋದು ಪಾರ್ಟ್ ಟೈಮ್ ಆಗಿರೋದ್ರಿಂದ ಸೊ ಇದರಲ್ಲಿ ಎಷ್ಟು ಅರ್ನಿಂಗ್ ಬರುತ್ತೆ ಏನು ಇದಾಗುತ್ತೆ ಸೊ ಲಾಸ್ಟಲ್ಲಿ ಹೇಳ್ತೀನಿ ನಾನು. ಸೊ ಇಲ್ಲಿಂದ ಬಂದು 3.4 ಕಿಲೋಮೀಟ್ರ್ ಇದೆ. ಮಾತಾಡ್ಕೊಳ್ತಾ ಹೋಗ್ತಿದ್ರೆ ಆಗಲ್ಲ. ಲೊಕೇಶನಿಗೆ ರೀಚ್ ಆದಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ನಾನು. ಗೊತ್ತಿಲ್ಲದಿರೋ ಏರಿಯಾದಲ್ಲಿ ಗೂಗಲ್ ಮನೆ ನಮಗೆಲ್ಲ ದೇವರು. ಏನಂತೀರ? ಗೊತ್ತಿರೋ ಏರಿಯಾ ಆದರೆ ಪರವಾಗಿಲ್ಲ, ಗೊತ್ತಿಲ್ಲದಿರೋ ಏರಿಯಾ ಅಂತಂದರೆ ನಮ್ಮ ಗೂಗಲ್ ಮನೆ ದೇವರು. ಯಾಕೆ ಹೇಳಿ, ಅವರಿದ್ರೇ ನಾವು ಆ ಏರಿಯಾದಿಂದ ಆಚೆಗೆ ಬರೋ ಸಾಧ್ಯ. ಇದು ಯಾವ ಏರಿಯಾ ಅಂತಲೇ ಗೊತ್ತಿಲ್ಲ, ಎಲ್ಲಿದ್ದೀನಿ ದೇವ್ರನಿಗೂ ಗೊತ್ತಿಲ್ಲ ಗುರು ನನಗಂತೂ. ಓಕೆ, ಅಯ್ಯಪ್ಪ, ಮಾರಿಯಾ ಸ್ಟ್ರೀಟ್ 3rd ಕ್ರಾಸ್. ಓಕೆ, ಇದು ಮಾರಿಯಾ ಸ್ಟ್ರೀಟ್ ಅಂತೆ. ಚೆನ್ನಾಗಿದೆ ಹೆಸ್ರಲ್ವಾ, ಮಾರಿಯಾ ಸ್ಟ್ರೀಟ್. ಸೊ ಏರಿಯಾ ಬಂದು ಮಾರಿಯಾ ಸ್ಟ್ರೀಟ್ ಅಂತೆ. ಇಲ್ಲಿ ಬಂದು ಈ ಮಾರಿಯಾ ಸ್ಟ್ರೀಟ್ ಅಂದರೆ ಸ್ಟ್ರೀಟಲ್ಲಿದ್ದೀನಿ. ಮೋಸ್ಟ್ಲಿ ಈ ರೋಡ್ ಹೆಸ್ರು ಅದಿರಬೇಕು ಅಂದ್ಕೊತೀನಿ, ಬಟ್ ಈ ಏರಿಯಾ ಹೆಸ್ರು ಅದಲ್ಲ ಅಂದ್ಕೊತೀನಿ ಐ ಗೆಸ್. ಸೊ ಡೆಡ್ ಎಂಡ್ ರೈಟ್ಗೆ ಹೋಗ್ಬೇಕಾ? ಓಕೆ, ಏನು. ಸೊ ಇಲ್ಲಿ ಬಂದು ರೈಟ್ ಥಿಂಕ್ ಇದೇ ಬಿಲ್ಡಿಂಗ್ ಅನ್ಸುತ್ತೆ. ಅಮ್ಮ, ಅಯ್ಯಪ್ಪ 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 ಅಮ್ಮ. ಓಕೆ, ಇದೇ ಬಿಲ್ಡಿಂಗ್ ಐ ಥಿಂಕ್. ಇದೇ ಬಿಲ್ಡಿಂಗ್. ಗಾಡಿ ಎಲ್ಲಪ್ಪ ಪಾರ್ಕ್ ಮಾಡೋದು? ಇಲ್ಲೇನಾ? ಏನು ಹೆಸರು? ಒಂದು ನಿಮಿಷ ಇರಿ ನೋಡೋಣ ಹೆಸರು. ಸೊ ಹೆಸರು ಬಂದು ಆದಿತ್ಯ ಫಿನಾನ್ಷಿಯಲ್ ಅಪಾರ್ಟ್ಮೆಂಟ್. ಆದಿತ್ಯ ಇದೆ. ಓಕೆ ಅಪ್ಪ. ಸೊ ಇದು 2ನೇ ಆರ್ಡ್ರು ರೀಚ್ ಆಗಿದ್ದೀನಿ. ಸೊ ಏನೋ ಇನ್ಸ್ಟ್ರಕ್ಷನ್ ಇದೆಯಲ್ಲ. ಓಕೆ, ಸೊ ಲೀವ್ ಆರ್ಡರ್ ಅಟ್ ದಿ ಡೋರ್. ಸೊ ಡೋರ್ ಹತ್ರ ಇಟ್ಬಿಟ್ಟು ಹೋಗ್ಬೇಕಂತೆ. ಕಸ್ಟಮರ್ ರಿಕ್ವೆಸ್ಟ್ ಮಾಡಿದ್ದಾರೆ. ಓಕೆ, ಫೋಟೋ ಎಲ್ಲ ಆ್ಯಡ್ ಮಾಡಬೇಕಾ? ಸೊ ಆದಿತ್ಯ ಮೆಸೇಜ್ ಏನೋ ಮೆಸೇಜ್ ಎಲ್ಲ ಹಾಕ್ಬಿಟ್ಟಿದ್ದಾರಲ್ಲಪ್ಪ. ಸೊ ಡೆಲಿವರಿ ಇನ್ಸ್ಟ್ರಕ್ಷನ್, ಲೀವ್ ದ ಆರ್ಡರ್ ಅಟ್ ದಿ ಡೋರ್ ಪ್ಲೀಸ್. ಓಕೆ, ನೀವು ಹೇಗೆ ಹೇಳ್ತೀರೋ ಅವಾಗ ನಾವು ಮಾಡ್ತೀವಿ, ತಲೆ ಕೆಡ್ಸ್ಕೊಳ್ಳೋದು. ಓಕೆ, ಸೊ 2ನೇ ಫ್ಲೋರ್ ಅಂತ. 1 ಫ್ಲೋರ್ ಆದರೆ ಹತ್ಕೊಂಡು ಹೋಗ್ಬಿಡ್ತೈತೆ. 2ನೇ ಫ್ಲೋರು ಓಪನ್ ಇದೆ ನನಗೋಸ್ಕರ. ಏನು ಮಿರಾಕಲ್ ಗುರು ಇದು. ನಾನು ಬರ್ತೀನಿ ಇಂಥ ಮುಂಚೆನೇ ಡೋರೇ ಓಪನ್ ಮಾಡಿಬಿಟ್ಟಿದೆ. ವಾವ್, ಐ ಆಮ್ ಸೋ ಸ್ಪೆಷಲ್. ಸೊ ಇವಾಗ ಕಸ್ಟಮರ್ ಬಂದು ಡೋರ್ ಹತ್ರ ಇಟ್ಬಿಟ್ಟು ಹೋಗು ಅಂತ ಹೇಳಿದ್ದಾರೆ. ಸೊ ಇನ್ಸ್ಟ್ರಕ್ಷನ್ ನಂದೊಂದು ಫೋನ್ ಅವಾಗ ವರ್ಕೇ ಆಗಲ್ಲ. ಓಕೆ, 2nd ಫ್ಲೋರ್ 104 ಎಲ್ಲೈತಪ್ಪ ಇದು. ಇವನು ಯಾರೋ 2nd ಫ್ಲೋರ್ ಅನ್ನಲ್ಲ ಮರಯ್ಯ, 1st ಫ್ಲೋರು. ಸುಮ್ಮನೆ 1 ಫ್ಲೋರ್ ಎಕ್ಸ್ಟ್ರಾ ಹತ್ತಿಸ್ತು. ಇಷ್ಟು ನೋಡೋ ಕೆಲಸ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ. ಓಕೆ, ಸೊ ಐ ಥಿಂಕ್ ಈ ಸೈಡ್ ಅನಿಸುತ್ತೆ 104. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊ ಆರ್ಡರ್ ಕೊಟ್ಟಿದ್ದಾಯಿತು. ಸೊ ಅರ್ನಿಂಗ್ ಬಂದು ₹57. ಓಕೆ, ಸೊ ಇವತ್ತು ಆರ್ಡ್ರೆಲ್ಲ ಕಂಪ್ಲೀಟ್ ಮಾಡಿದ್ದಾಯಿತು. ಸೊ ಇವತ್ತಿನ ಅರ್ನಿಂಗ್ ಬಂದು ₹632. ಸೊ ನೋಡಿ, ಯಾರ್ಯಾರೆಲ್ಲ ಸೊ ಝೊಮ್ಯಾಟೊ ಮಾಡ್ತೀರಾ ಪಾರ್ಟ್ ಟೈಮ್. ಸೊ ನಿಮಗೊಂದು ಎಕ್ಸಾಂಪಲ್,
ಸೊ ನೋಡಿ, ಇವತ್ತಿನ ಟೋಟಲ್ 7 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಆರ್ಡ್ರ್ ಅರ್ನಿಂಗ್ ಬಂದುಬಿಟ್ಟು 497 ರೂಪಾಯಿ, ಪ್ಲಸ್ ಇನ್ಸೆಂಟಿವ್ ಬಂದುಬಿಟ್ಟು 135 ರೂಪಾಯಿ. ಸೊ ಎಲ್ಲ ಸೇರಿ 632 ರೂಪಾಯಿ ಇವತ್ತಿನ ನಮ್ಮ ಝೊಮ್ಯಾಟೋಯಿಂದ ಅರ್ನಿಂಗ್ ಆಗಿರೋದು. ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದರೆ. ಸೊ ಇವತ್ತಿನ ನನ್ನ ಒಂದು ಝೊಮ್ಯಾಟೊ ಡೆಲಿವರಿಯ ಜರ್ನಿ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಡೆಲಿವರಿ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಹೊಡೆಯೋದು ಮರಿಬೇಡಿ ದಯವಿಟ್ಟು. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಾದರೂ ಝೊಮ್ಯಾಟೊ ಮಾಡ್ತಾಯಿದ್ರೆ ಅಥವಾ ಝೊಮ್ಯಾಟೊ ಬಗ್ಗೆ ನಿಮಗೆ ಝೊಮ್ಯಾಟೊ ಡೆಲಿವರಿ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇರೋರಿದ್ದರೆ ದಯವಿಟ್ಟು ಅಂಥವ್ರಿಗೆ ನನ್ನ ವೀಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.